ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ನಮ್ಮ ಮನೆಯಲ್ಲಿ ರಾಯರಿಗೆ ಗಂಧಲೇಪನ. ನಾವು ಗಂಧವನ್ನು ತೇದಿ ಮಾಡಿಲ್ಲ, ಅಷ್ಟಗಂಧ ಇದೆ, ಅಷ್ಟಗಂಧದಿಂದ ಇದನ್ನು ಮಾಡಿದ್ದೇವೆ. ಭಾಳ ಖುಷಿ ಆಯಿತು ನನಗೆ. ಯಾಕೋ ಖುಷಿ ಇವತ್ತಿಡೀ ಭಾಳ ತುಂಬ 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 ಖುಷಿ ಆಗಿಬಿಡ್ತು. ಏನೂ ಗೊತ್ತಿಲ್ಲ, ಅಷ್ಟು ನಾನು ಮಾಡಿದ ಪೂಜೆ ಸಾಕಪ್ಪ ದೇವರೇ, ನನಗೆ ರಾಯರೇ, ನನಗೆ ತುಂಬ ಖುಷಿ. ಹಾಗೆ ರಾಯರಿಗೆ ಇವತ್ತು ಫೋಟೋಕ್ಕೂ ಸಹಿತ ಬೊಟ್ಟನ್ನು ಇಟ್ಟಿದ್ದೀನಿ, ಗಂಧದಿಂದ ಬೊಟ್ಟನ್ನು ಇಟ್ಟಿದ್ದೀನಿ. ನಾನು ಯಾಕೆ ಇವತ್ತು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಾನು ನಿನ್ನೆ ಒಂದು ಪ್ರೋಗ್ರಾಮನ್ನು ನೋಡ್ತೀನಿ. ಎಷ್ಟು ಚೆಂದಾಗಿ ರಾಯರಿಗೆ ಅಭಿಷೇಕ ಮಾಡಬೇಕು ಅಥವಾ ಎಷ್ಟು ಚೆಂದ ಅವರಿಗೆ ಗಂಧಲೇಪನ ಮಾಡಬೇಕು, ಸ್ವಲ್ಪ ಟೈಮಲ್ಲೇ ಹೇಗೆ ರಾಯರಿಗೆ ಇದು ಮಾಡೋದಂತ ಒಂದು ವಿಡಿಯೋನ ನೋಡ್ತೀನಿ. ಎಷ್ಟು ಚೆಂದ ಹೇಳ್ತಾರೆ ಅಂದ್ರೆ ಅವರು ಸಿಂಪಲ್ ಆಗಿ ಹೇಳ್ತಾರೆ. ಸಿಂಪಲ್ ಆಗಿ ದೇವ್ರ ಕೋಣೆಯನ್ನು ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡಿ ರಂಗೋಲಿಯನ್ನು ಹಾಕ್ಕೊಳ್ಳಿ, ರಂಗೋಲಿಯನ್ನು ಹಾಕಿದ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಳಿ, ಮಣೆ ಮೇಲೆ ಬೆಳ್ಳಿ, ತಾಮ್ರ, ಹಿತ್ತಾಳೆ ಒಂದು ಪ್ಲೇಟನ್ನು ಇಟ್ಕೊಂಡು ಅದರ ಮೇಲೆ ರಾಯರ ಮೂರ್ತಿಯನ್ನು ಇಟ್ಟು, ನಿಮ್ಮ ಮನೆಯಲ್ಲಿ ಸಣ್ಣ ಮೂರ್ತಿ ಇರೋದನ್ನು ಇಟ್ಟು ಶುದ್ಧವಾದ ನೀರಲ್ಲಿ ಅವರಿಗೆ ಅಭಿಷೇಕವನ್ನು ಮಾಡಿ ಅಂತ. ಅವ್ರನ್ನೇನೂ ಹೇಳಲಿಲ್ಲ, ಅವರು ದೊಡ್ಡ ರಾಯರ ಭಕ್ತರು, ಅವರು ಏನು ಹೇಳಲಿಲ್ಲ, ಶುದ್ಧವಾದ ನೀರಲ್ಲಿ ರಾಯರಿಗೆ ಅಭಿಷೇಕವನ್ನು ಮಾಡಿ ಅಂತ. ಅಭಿಷೇಕವನ್ನು ಮಾಡಿದ ಮೇಲೆ ಆ ನೀರನ್ನು ತೀರ್ಥ ರೂಪವಾಗಿ ಉಪಯೋಗಿಸೋಕೆ ನೀವು ತೀರ್ಥ ಯಾವ ಪಾತ್ರೆಯಲ್ಲಿ ಇಟ್ಕೋತೀರಿ ಅದಕ್ಕೆ ಹಾಕಿ, ಆಮೇಲೆ ಗಂಧವನ್ನು ತೇದ್ಕೊಂಡು, ಅವರು ತೇದ್ಕೊಂಡು ಓದಿದ್ದಾರೆ, ನಾವು ತೇದಿಲ್ಲ, ಯಾಕಂತ ತೇದಕ್ಕಿಲ್ಲ, ತೇದ್ಕೊಂಡು ಗಂಧವನ್ನು ಲೇಪನ ಮಾಡಿ, ರಾಯರಿಗೆ ಗಂಧವನ್ನು ಲೇಪನ ಮಾಡಿ, ಮೂರ್ತಿಗೆ ಎಲ್ಲೂ ಸ್ಥಳ ಬಿಡದಿದ್ದ ಹಾಗೆ ಲೇಪನವನ್ನು ಮಾಡಿ. ಆಮೇಲೆ ಇಷ್ಟೇ ಮಾಡಿ, ಇನ್ನೇನು ಮಾಡಬೇಡಿ. ಎಷ್ಟು ಚೆಂದ ಹೇಳಿದಾರಂದರೆ ಅವರು, ಅದು ಹೇಳಿ ಇದು ಹೇಳಿ ಹಂಗೆ ಮಾಡಿ ಹಿಂಗೆ ಮಾಡಿ ಏನಿಲ್ಲ. ಹಾಗೆ ಅದೇ ಮಣೆ ಮೇಲೆ ಎರಡೂ ಕಡೆಯಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ, ನೈವೇದ್ಯಕ್ಕೆ ಏನು ಬೇಡ, ರಾಯರಿಗೆ ಹಾಲು ಮತ್ತು ಸಕ್ಕರೆ ಅಂದರೆ ತುಂಬ ಇಷ್ಟ. ರಾಯರ ಬಲಭಾಗದಲ್ಲಿ ಸ್ವಲ್ಪ ಹಾಲು ಸಕ್ಕರೆಯನ್ನು ಹಾಕಿಡಿ. ಆಮೇಲೆ ಏನು ಮಾಡಿ, ಮಂತ್ರಗಳು ಬದ್ದಿದ್ದರೆ ಮಂತ್ರಗಳನ್ನು ಹೇಳಿ, ಇಲ್ಲ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅದನ್ನು ಹೇಳಿ ರಾಯರಿಗೆ 5 ಬತ್ತಿಯಿಂದ ಆರತಿಯನ್ನು ಮಾಡಿ. ಇಷ್ಟೇ ಅವ್ರು ಹೇಳ್ಕೊಟ್ಟಿರೋದು, ಇಷ್ಟೇ, ಇನ್ನೇನಿಲ್ಲ. ಖುಷಿ ಆಯ್ತಪ್ಪ ನನಗಂತೂ ಕೇಳಿದವಳಿಗೆ. ಎಷ್ಟು ಚಂದ ಮಾಡಿ ಹೇಳಿದರು. ಸ್ವಲ್ಪ ಸಮಯದಲ್ಲಿ ರಾಯರ ಪೂಜೆಯನ್ನು ಮಾಡುವಂಥದ್ದು ಹೇಗೆ ಅಂತ ನಾನು ಹಾಗೆ ಮಾಡಿದ್ದೀನಿ. ಅವ್ರು ಹೇಗೆ ಹೇಳಿದ್ದಾರೆ ಹಾಗೆ ಮಾಡಿದ್ದೀನಿ. ಇಲ್ಲಿ ದೀಪ ಇದಾಗಿದೆ ಈಗ. ನಾನು ದೀಪ ಯಾವಾಗಲೂ ನಂದಾ ದೀಪ ಮಾಡೋದು ಕಡಿಮೆ. ನಾನಂತಂತ ಇದಕ್ಕಷ್ಟೇ ಮಾಡ್ತೀನಿ, ಎಲ್ಲದಕ್ಕೂ ನಂದಾ ದೀಪ ಮಾಡೋದಿಲ್ಲ. ನಾನು ಮಾಡಲೂಬಾರ್ದು ಅಂತಾರೆ, ನಂದಾ ದೀಪ ಎಲ್ಲ ಟೈಮಲ್ಲೂ ಮಾಡಬಾರ್ದು ಅಂತಾರೆ. ನಾನು ಮಾಡೋದಿಲ್ಲ. ನಾನು ಇನ್ನು ಲಕ್ಷ್ಮೀ ಪೂಜೆ ಏನಾದರೂ ಇದ್ದರೆ ಮಾಡ್ತೀನಿ ನಂದಾ ದೀಪನ. ದೀಪ 2 ಆರೋಗಿದೆ ಇಲ್ಲಿ. ಅದಕ್ಕೆ 2 ತುಪ್ಪದ ದೀಪ ಇಟ್ಟಿದ್ದೀನಿ, ಅದ್ರ ಎದುರುಗಡೆ ನಾನು ಹಾಲು ಮತ್ತು ಸಕ್ಕರೆ ಇಟ್ಟಿದ್ದೀನಿ, ಅದನ್ನ ಸೇವಿಸಿದ್ದೀವಿ ನಾವು. ಹೀಗೆ ಇಷ್ಟೇ ಚಂದ ಮಾಡಿ ಹೇಳ್ಕೊಟ್ಟಿದ್ರು ನೋಡಿ. ಪೂಜೆನ ಸರಳವಾಗಿ ಮಾಡಿದ್ರು ಸಹಿತ ಖುಷಿ ಆಗುತ್ತೆ, ತುಂಬ ಖುಷಿ ಆಯಿತು. ಅದನ್ನೆಲ್ಲ ಮಾಡಿದೆ. ಆಮೇಲೆ ರಾಯರಿಗೆ ಬೊಟ್ಟಿಟ್ಟು ಆಮೇಲೆ ನಿನ್ನೆ ಎಲ್ಲ ಸ್ವಲ್ಪ ತುಳಸಿಯನ್ನು ಕೂಡಿಸಿಟ್ಕೊಂಡಿದ್ದೆ, ಅಲ್ಲಿ ಇಲ್ಲಿ ಎಲ್ಲ ತೊಗೊಂಡು ಬಂದು ಅದೆಲ್ಲ ಮಾಲೆ ಮಾಡಿ ಹಾಕಿದೆ. ಹಾಗೆ ಶ್ರೀರಾಮನಿಗೊಂದು ಮಾಲೆ ಮಾಡಿದೆ, ರಾತ್ರಿನೇ ಎಲ್ಲ ಮಾಡಿಟ್ಕೊಂಡಿದ್ದೆ. ಹೂ ತರೋದು ಆಗಲಿಲ್ಲ, ಹೂ ತರೋಕ್ಕೆ ಮನೆಯವರಿಗೆ ನೆನಪಿಲ್ಲದೆ ಬಂದುಬಿಟ್ಟಿದ್ದಾರೆ. ಹಾಗೆ ಇನ್ನೇನು ಮಾಡೋದು, ಮನೆಯಲ್ಲೇ ಸ್ವಲ್ಪ ಹೂವಿತ್ತು. ಖುಷಿ ಆಯ್ತು. ಇವತ್ತೇನು ಮನೆ ಹೂವೇ ಮುಡಿತೀರೇನೋ ನೀವು, ಯಾರಿಗೆ ಗೊತ್ತು ಅಂತ ಹೇಳಿ ಆಮೇಲೆ ಮನೆಯಲ್ಲೇ ಸ್ವಲ್ಪ ಸೇವಂತಿಗೆ ಹೂವು, ಬಿಳಿ ಇದ್ರ ಹೂವು ಎಲ್ಲ ಬಿಟ್ಟಿದೆ. ಅದರಿಂದಲೇ ಇವತ್ತು ಖುಷಿಯಾಗಿ ಪೂಜೆ ಮಾಡಿದ್ದೀನಿ. ಖುಷಿಯಾಗಿದೆ ನನಗೆ, ಒಟ್ಟಾರೆ ಇವತ್ತು ಖುಷಿಯಾಗಿದೆ. ರಾಯರಿಗೆ ಒತ್ತಾಯವನ್ನು ಮಾಡಬೇಡಿ. ನಾನು ಕೆಲವು ಇದರಲ್ಲೆಲ್ಲ ನೋಡಿದ್ದೀನಿ, ನೀವು ಇದ್ದದ್ದೇ ನಿಜನಾ, ಇದ್ದದ್ದೇ ನಿಜ ಆದರೆ ನನಗೆ ಹೂ ಕೊಡಿ, ನನಗೆ ಪ್ರಸಾದ ಕೊಡಿ, ನನಗೆ ಪ್ರಸಾದ ಕೊಡಿ. ಇದ್ದದ್ದು ನಿಜ ಆಗಿದ್ದಕ್ಕೆ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ, ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಮತ್ತೆ ಅದರಲ್ಲಿ ನೀವು ಇದ್ದದ್ದು ನಿಜಾನಾ ಅಂತ ಕೇಳಿ ಪ್ರಸಾದ ಕೇಳುವಂಥದ್ದೇನಿದೆ. ನಾನು ಖಂಡಿತವಾಗಿಯೂ ಎಲ್ಲ ವಿಷಯದಲ್ಲೂ ನಾನು ರಾಯರ ಹತ್ರ ಪ್ರಸಾದವನ್ನು ಕೇಳೋದಿಲ್ಲ. ನಾನು ಸಿಂಪಲ್ ಆಗಿ ನೋಡಿ ಹೀಗೆ ಹೂ ಮುಡಿಸ್ತೀನಿ, ಅದು ಕಾಣಿಸಲ್ಲ, ಯಾಕಂದರೆ
ಸೂರ್ಯನ ಬೆಳಕು ಹೊಡಿತಾ ಇದೆ. ಮುಡಿಸ್ತೀನಿ ನಾನು. ಮುಡಿಸಿದ್ರಲ್ಲೇ ಕೊಟ್ಟರು ಕೊಡಿಯಪ್ಪ ನೀವು ಅಷ್ಟೇ. ನಾನು ಭಾರ ಏರಿಸಿ ಯಾವತ್ತೂ ಮಾಡೋದಿಲ್ಲ, ಅಥವಾ ಕೊಡಿ 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 ಅಂತ ನಾನು ಕೇಳೋದು ಇಲ್ಲ. ಯಾಕಂದರೆ ನಮ್ಮನ್ನು ಕಾಯೋಕ್ಕೆ, ನಮ್ಮಿಂದ ಪೂಜೆ ಮಾಡಿಸೋಕೆ ಇವತ್ತು ಬಂದಿದ್ದಾರೆ ಅಂದಮೇಲೆ ನಾವು ಅವ್ರ ಹತ್ರ ನೀವು ಇದೀರಾ ಇಲ್ವಾ ಅಂತ ಕೇಳೋದು ಯಾಕೆ? ನಾನು ತುಂಬ ಜನರ ಬಾಯಲ್ಲಿ ಕೇಳಿದ್ದೀನಿ. ತುಂಬ ಜನ ನನಗೆ ಕಾಲ್ ಮಾಡಿದಾಗಲೂ ಇರ್ತಾರೆ, ನಾನು ರಾಯರ ಹತ್ರ ಹಿಂಗಂದೆ ಅಮ್ಮ ಅಂತ. ಎಷ್ಟು ಜನರಿಗೆ ಹೇಳಿದೆ ಹಂಗೆ ಕೇಳಬೇಡಿ. ಯಾಕಂದರೆ ನಾವು ರಾಯರನ್ನ ಕರ್ಕೊಂಡು ಬಂದಿರೋದಲ್ಲ, ರಾಯರಾಗೇ ಬಂದಿದ್ದಾರೆ ನಮ್ಮ ಮನೆಗೆ. ಯಾಕಂದರೆ ನಿನ್ನ ಹತ್ರ ಯಥಾನುಶಕ್ತಿ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ, ನಿನ್ನನ್ನು ಕಾಪಾಡ್ತೀನಿ ಅಂತ. ಹಾಗಾಗಿ ಯಥಾನುಶಕ್ತಿ ಪೂಜೆಯನ್ನು ಮಾಡಿ, ಹೂ ಪ್ರಸಾದನೂ ಅಷ್ಟೇ ರಾಯರು ಕೊಟ್ಟರೆ ಪ್ರೀತಿಯಿಂದ ತಗೊಳ್ಳಿ. ಒತ್ತಾಯಪೂರ್ವಕವಾಗಿ ಹೂ ಪ್ರಸಾದವನ್ನು ಕೇಳಬೇಡಿ, ಬಿಟ್ಟುಬಿಡಿ. ಅದಕ್ಕೆ ಅವರಿಗೆ ಮನಸ್ಸಾಗುತ್ತೆ ಒಂದೊಂದ್ಸಲ ಕೊಟ್ಟು ಬಿಡಬೇಕು ಅಂತ. ನಮ್ಮ ಲಲಿತಕ್ಕ ಯಾವಾಗಲೂ ಎಷ್ಟೋ ಟೈಮ್ ಮೇಲೆ ನನಗೆ ರಾಯರು ಪ್ರಸಾದವನ್ನು ಕೊಟ್ಟರು ಅಂತಾರೆ ಒಂದ್ಸಲ. ನೋಡಿ, ಅವರೆಲ್ಲ ಪ್ರಸಾದಕ್ಕೋಸ್ಕರ ಕಾಯೋದೇ ಇಲ್ಲ. ಅಂದ್ರೆ ಮೇನ್ ಬೇಕಾಗಿದ್ದು ಪೂಜೆ, ತೃಪ್ತಿ. ನಾನು ರಾಯರನ್ನ ಇವತ್ತು ಈ ರೀತಿ ಶೃಂಗಾರ ಮಾಡಿದ್ದೀನಿ, ಅಯ್ಯೋ ರಾಯರನ್ನ ನೋಡೋಕೆ ನಂಗೆ ಯಾಕೋ ಖುಷಿ ಆಗುತ್ತೆ, ರಾಯರಿಗೊಂದು ತುಳಸಿ ಮಾಲೆ ಹಾಕಿದ್ದೀನಿ, ಮನೆಯಲ್ಲೇ ಇರುವಂಥ ಹೂ ಹಾಕಿದ್ದೀನಿ, ಖುಷಿಯಾಗಿದ್ದೀನಿ. ನಾನು ಖುಷಿಯಾಗಿದ್ದೀನಿ. ನಾನು ರಾಯರನ್ನು ನೋಡಿ ನಗ್ತೀನಿ, ರಾಯರಿ ಥ್ಯಾಂಕ್ಸ್ ಹೇಳ್ತೀನಿ, ಅಯ್ಯೋ ರಾಯರೇ ಬೇಗ ಇದ್ದೆ, ಬೇಗ ಪೂಜೆ ಮಾಡಿದೆ ಅಂತ. ಅಷ್ಟೇ ಅಲ್ಲಿ ಬೇಕಾಗಿರೋದು. ಪ್ರಸಾದವನ್ನು ಕೊಟ್ರೇನೆ ರಾಯರು ನಮ್ಮನ್ನು ಕಾಪಾಡ್ತಾರೆ, ಇಲ್ಲ ನಮ್ಮನ್ನು ಕಾಪಾಡೋದಿಲ್ಲ ಅಂತಲ್ಲ. ಒಂದೇ ಮಾತು ಹೇಳ್ಬಿಟ್ರೆ ಆಯ್ತು ರಾಯರಿಗೆ, ಪ್ರಸಾದ ಕೊಡಿ, ಕೊಡದೆ ಇರಿ, ಕಾಯೋರು ನೀವೇ ನಿಮ್ಮನ್ನೇ ನಾನು ನಂಬಿದ್ದೀನಿ ಅಂತ ಹೇಳ್ಬಿಟ್ರೆ ಆಯ್ತು. ಹಾಗಾಗಿ ಸರಳವಾಗಿ ಅವರು ಪೂಜೆಯನ್ನು ಹೇಳ್ಕೊಟ್ಟಿದ್ರು. ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ಆಡಂಬರವಾದಂಥ ಪೂಜೆ ಬೇಡ. ಯಾಕಂದರೆ ಅವರು ಆಡಂಬರವಾಗಿ ಮಾಡಬಹುದು, ಅಂಥ ದೊಡ್ಡ ಯೂಟ್ಯೂಬರ್ಸ್ ಅವರು. ಆದರೂ ಅವ್ರು ಆಡಂಬರವಾಗಿ ಮಾಡಲಿಲ್ಲ. ಅವ್ರ ಮನೇಲಿ ಇರೋಲ್ಲ ಬೆಳ್ಳಿ ವಸ್ತು ಒಂದು ಹೌದು, ಆದ್ರೆ ಅವ್ರು ಹೇಳ್ತಾರೆ ನಮ್ಮ ಮನೆಗೆ ಬೆಳ್ಳಿ ಇದೆ, ನಿಮ್ಮ ಮನೆಗೆ ತಾಮ್ರ ಅಥವಾ ಹಿತ್ತಾಳೆಯನ್ನು ತಗೊಂಡು ಮಾಡಿ ಅಂತ ಸಣ್ಣ ರೀತಿಯಲ್ಲಿ ಹೇಳ್ಕೊಟ್ರು. ಭಾಳ ಖುಷಿ ಆಯಿತು. ಹಾಗಾಗಿ ಆಡಂಬರವಾಗಿ ಯಾರು ಮಾಡಬೇಡಿ. ಭಾಳ ಹೂ ರಾಶಿ ಹಾಕ್ಬೇಕಂತೇನಿಲ್ಲ, ಇದ್ದವ್ರು ತರಲಿ, ಅದಕ್ಕೇನಲ್ಲ. ಅದು ಖುಷಿ, ಅದು ಒಂಥರ ಖುಷಿ. ತುಂಬ ನಾವು ಹೂ ಹಾಕಿ ಇವತ್ತಿದು ಮಾಡ್ತೇವೆ ಅಂದರೆ ರಾಯರು ನೋಡೋಕೆ ಅದೊಂಥರ ಖುಷಿ. ಇಲ್ಲ ಅಂದರೆ ಒತ್ತಾಯಪೂರ್ವಕವಾಗಿ ಮಾಡಬೇಡಿ. ಮನೆಯಲ್ಲೇ ಇರುವಂಥ ಹೂಗಳನ್ನು, ತುಳಸಿಗಳನ್ನು ಹಾಕಿ ಪೂಜೆಯನ್ನು ರಾಯರಿಗೆ ಮಾಡಿದರೆ ಸಾಕು. ಇವತ್ತು ನಾನು ಸಿಂಪಲ್ಲಾಗಿ ರಾಯರಿಗೆ ಅವರು ಹೇಳಿದ ಲೆಕ್ಕಲ್ಲೇ ಪೂಜೆಯನ್ನು ಮಾಡಿದ್ದೇನೆ. ಹಾಗಾಗಿ ನಮ್ಮ ಯಥಾನುಶಕ್ತಿ ಅನುಸಾರವಾಗಿ ನಾವು ಪೂಜೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.